ಅಣ್ಣ ಬಂದ್ರು. ಅಯ್ಯೋ ನೀನಾ? ಅಣ್ಣನ್ ಕಂಡ್ರೆ ಇಷ್ಟೊಂದು ಹೆದರಿಕೆ ಇರೋನು ಯಾಕಪ್ಪ ದಮ್ ಹೊಡಿಬೇಕು? ಏನೋ ಹಾಸ್ಟೆಲ್ ನಲ್ಲಿ ಫ್ರೆಂಡ್ಸ್ ಜೊತೆ ಅಭ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆ ಕದ್ ಬಂದು ಇಲ್ಲಿ ಸೇರ್ತಾ ಇದ್ರೆ ನನಗೆ ಹೆದರ್ಸ್ತೀಯಾ? ನಾನು ನಿನ್ ಅದ್ಗೆ ಆಗೋಳು, ಹೆದರ್ಸದ್ ಮಾತ್ರ ಅಲ್ಲ ದಂಡಸ್ಲೂಬಹುದು ಗೊತ್ತಾ? ಓಹೋ, ದಂಡಸ್ತೀಯಾ? ನನ್ನನ್ನೇ ದಂಡಸ್ತೀಯಾ? ಇದು ಮಾಡ್ತೀನಿ. ಏನ್ ಮಾಡ್ತಿದ್ಯಾ? ನೀನ್ ನನಗೇನ್ ಮಾಡಿದ್ಯೋ ಅದನ್ನೇ ನಾನು ನಿನಗ್ ಮಾಡ್ತೀನಿ. ಈಜಕ್ ಬರಲ್ಲ. ಹಾಗಾದ್ರೆ ಈಜೋದನ್ನ ಕಲ್ತ್ಕೊಂಡು ಮೇಲ್ ಬಾ. ನನ್ನನ್ನೇ ನೀರಿಗೆ ಕಳ್ತೀಯ? ಕಲ್ತ್ಕೊಂಡು ಮೇಲ್ ಬಾ. ठंडे ठंडे पानी से ಏನೋ ಗೌರಿ ಕೂಗೋದ್ ಕೇಳಿಸ್ತಾ ಇದೆ. ಅವಳಿಗೆ ಈಜ್ ಬರಲ್ವಂತೆ, ಈಜ್ ಕಲೀಲಿ ಅಂತ ನೀರಿಗೆ ತಳ್ಳಿದೀನಿ. ಕಲಿತಾ ಇದ್ದಾಳ ಅವಳು ಈಜ್ ಕಲಿಬೇಕು ಅಂತ ನಿನ್ ಕೋಚ್ ಗೀಚ್ ಹಾಕೋಗ್ಬಿಟ್ಯಾ? ಸೌರವ್ ಗೊತ್ತಾದ್ರೆ ಮಕ್ಕ ಪಂಚರ್ ಮಾಡ್ಬಿಡ್ತಾನೆ. ಎರಡಾಯ್ತು, ಮನೆಗ ಊಟ ಮಾಡಬಾರ್ದಾ? ಹಸಿವಾದ್ರೆ ಊಟ ಮಾಡೋದ್ ನಂಗೆ ಗೊತ್ತು, ನಿಮ್ ಉಪಚಾರ ನಂಗೇನ್ ಬೇಕಾಗಿಲ್ಲ. ಬಾ 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 ರೆಡಿ. ಬಟ್ಟೆಯಲ್ಲಿಟ್ಟು ಎಲ್ಲಿಗೆ ಹೋದ್ಲು? ಗೌರಿ 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 ಏನಾಯ್ತು ಅಣ್ಣ? ಏನಾಯ್ತು? ಅನಿ 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 ಅಣ್ಣ, ಅನಿಗೇನಾಯ್ತು? ಅನಿಗೇನು ಆಗಿಲ್ಲ ಅಣ್ಣ. ತಮಾಷೆಗೆ ಅಂತ ಗೌರಿ ನೀರ್ ತಳ್ಳಕ್ ಹೋಗಿ ಅವಳು ಈಜಕ್ ಬರ್ದೆ ಸತ್ತೋಗ್ಬಿಟ್ಲಣ್ಣ. ನಂಗೇನ್ ಮಾಡೋದು ಗೊತ್ತಾಗ್ಲಿಲ್ಲ ಅಣ್ಣ. ಅವ್ರಿಗೆ ನೋಡ್ಬಂದ್ಬಿಟ್ಟಿದ್ದೀನಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ ಗೊತ್ತಾಗಲ್ಲ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಿದ್ರ? ಕಳ್ಸಿದೀವಿ ಸರ್. ಊರವ್ರ ಹತ್ರ ಎಲ್ಲ ಸಾಕ್ಷಿ ತಗೊಂಡಿದೀವಿ ಸರ್. ಬಾಡಿನ ಫಸ್ಟ್ ಯಾರು ನೋಡಿದ್ದು? ಇವ್ರ ಹೆಂಡತಿ ಸರ್. ನಮಸ್ಕಾರ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ವಿಷ್ಣು ನೀನೇನಾ? ಹಾ. ಮಾದೇಪುರ ಟೌನ್ ಸ್ಟೇಷನ್ SI ಪರಮೇಶ್ ಮನೆಗೆ ಹೊಡೆದಿದ್ದು ನೀನೇ ಅಲ್ವಾ?
ಅದಕ್ಕೆ ಕಾರಣ ಇತ್ತು. ಓಹೋ, ಕಾರಣ ಇತ್ತು ಅಂದ್ರೆ ಅವ್ರಿಗಿಂತ ಮೇಲಿರೋ ಮೇಲೂ ಕೈ ಮಾಡ್ತೀಯಾ? ಮುಲಾಜೆ ಇಲ್ಲ, ಎತ್ತೀನಿ. ಅನಾವಶ್ಯಕವಾಗಿ ನಾನು ಯಾರ ಮೇಲೂ ಕೈ ಎತ್ತೋದಿಲ್ಲ. ಕೈ ಎತ್ತಿದ್ರೆ ತಲೆ ಮೇಲಿರೋ ಕಿರೀಟ, ತೋಳ್ ಮೇಲಿರೋ ಸ್ಟಾರು ಯಾವ್ದನ್ನು ನೋಡೋದಿಲ್ಲ. ಹಾ, ಅಷ್ಟೊಂದು ಕೊಬ್ಬ ನಿನ್ಗೆ? ಅರೆಸ್ಟ್ ಮಾಡ್ರೋ. ಮುಡಿದ್ರೆ ನೀವು ಯಾರು ಜೀಸತ ಹೋಗೋದಿಲ್ಲ. ಓಹೋ, ಅಣ್ಣನ ಮಾತ್ರ ಅಲ್ಲ, ತಮ್ಮಂದಿರಿಗೂ ಅಷ್ಟೇ ಹೋಗಿದೆ. ಪೊಗರಲ್ಲ, ಅಣ್ಣನ ಮೇಲಿರೋ ಪ್ರೀತಿ. ಏಯ್, ನಮ್ಮ ಅಣ್ಣ ಏನ್ ತಪ್ಪು ಮಾಡಿದಾರೆ ಅಂತ ಅವ್ರು ಅರೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಅಣ್ಣ ತಪ್ಪು ಮಾಡಿಲ್ಲ, ಹಾಗಾದ್ರೆ ನೀವು ತಪ್ಪು ಮಾಡಿದ್ರಾ? ಎಲ್ರೂ ಅರೆಸ್ಟ್ ಮಾಡ್ರಿ. ನೋಡಿ, ನನ್ ಮಾತ್ ಕೇಳಿ. ಅವ್ರು ಯಾರು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವಳು ನಾನು. ಹೌದು, ಈ ಮನೇಲಿ ನನ್ನ ಗಂಡನ್ ಬಿಟ್ರೆ ಬೇರೆ ಯಾರು ನನ್ನ ಗೌರವಿಸ್ತಾ ಇರ್ಲಿಲ್ಲ. ಎಲ್ರು ಗೌರಿನ ತುಂಬಾ ಪ್ರೀತಿಸ್ತಾ ಇದ್ರು. ಅವಳು ಈ ಮನೆ ಸೊಸೆಯಾಗಿ ಬಂದ್ರೆ ನನ್ನೆಲ್ಲಿ ದೂರ ಮಾಡ್ಬಿಡ್ತಾರೋ ಅಂತ ನಾನೇ ಅವಳನ್ನ ನೀರ ತಳ್ಳಿ ಕೊಲೆ ಮಾಡ್ಬಿಟ್ಟೆ. ಯಾಕೆ ಹೀಗೆ ಮಾಡಿದೆ? ನಡೆದಿದ್ದೇನು ಅಂತ ನಮ್ಮೆಲ್ರಿಗೂ ಗೊತ್ತು. ನಿಮ್ ಮೇಲೆ ನಿಮ್ ತಮ್ಮಂದ್ರು, ನಿಮ್ ತಮ್ಮಂದ್ರ ಮೇಲೆ ನೀವು ಪ್ರಾಣನೇ ಇಟ್ಕೊಂಡಿದ್ದೀರಾ. ತಮ್ಮನ್ ಕೈ ಕೋಳ ತೋಡ್ಸೋದನ್ನ ನೀವ್ ಸಹಿಸಲ್ಲ, ನಿಮ್ ಕೈ ಕೋಳ ಹಾಕೋದನ್ನ ನಿಮ್ ತಮ್ಮಂದ್ರೆ ಸಹಿಸಲ್ಲ. ನಿಮ್ 5 ಜನಕ್ಕೂ ಕೋಳ ಹಾಕ್ತಾರೆ ಅಂದ್ರೆ ನಾನು ಹೇಗ್ರಿ ಸಹಿಸ್ಲಿ? ಅನಿ ದೊಡ್ಡ ವಿದ್ಯಾವಂತ ಆಗ್ಬೇಕನ್ನೋದೇ ನಿಮ್ ಕನಸು. ಆ ಕನಸು ನನಸಾಗ್ಬೇಕು. ಅವ್ನು ಜೈಲಿಗೆ ಹೋಗ್ಬಾರ್ದು, ಅದೇ ನನ್ನ ಆಸೆ. ನಾನೇನಾದ್ರೂ ತಪ್ಪು ಮಾಡಿದ್ದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವಳು ಜೈಲಿಗೆ ಹೋದ್ರೆ ಏನು ಪ್ರಯೋಜನ? ಆ ವಿಷ್ಣು ಜೈಲಿಗೆ ಹೋಗ್ಬೇಕು. ಅಟ್ಲೀಸ್ಟ್ ನಿನ್ ತಮ್ಮನ್ ಕೊನ್ನಲ್ಲ, ಅವನೊಬ್ಬನಾದ್ರೂ ಜೈಲಿಗೆ ಹೋಗ್ಬೇಕು. ಅದಕ್ಕೋಸ್ಕರ ನನ್ನ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಹೋದ್ರೂ ಪರವಾಗಿಲ್ಲ, ಅವನು ಮಾತ್ರ ಜೈಲು ಪಾಲ ಆಗ್ಲೇಬೇಕು. ನೀವೇನು ಚಿಂತೆ ಮಾಡಬೇಡಿ ಸರ್. ವಿಷ್ಣುನ ಒಳಗಾಕಿ ಅವನ ಕತೆ ಮುಗಿಸೋದಿಕ್ಕೆ ಯಾವ ಬಾಣ ಉಪಯೋಗಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೊಲೆ ಮಾಡಿದ್ ನೀನಲ್ಲ ಅಂತ ಗೊತ್ತು. ಅನ್ಯಾಯವಾಗಿ ಒದೆ ತಿಂದು ಸಾಯ್ಬೇಡ. ಕೊಲೆ ಮಾಡಿದ್ ಯಾರು? ಯಾರು? ನಿನ್ನ ಕೊಂದ್ರೆ ಸರಿ, ಕೊಲೆ ಮಾಡಿದ್ ನಾನೇ. ನಾನೇ. ಓಹೋ, ಕೊಲೆ ಮಾಡಿದ್ ನೀನಾ? ಒಪ್ಕೋ, ಮರ್ಯಾದೆಯಾಗಿ ಒಪ್ಕೋ. ಹೇಳು. ಜಗದೀಶ್, ವಾಟ್ ಆರ್ ಯು ಡೂಯಿಂಗ್? ಸತ್ಯನ ಕೇಳಿದ್ರೆ ಬಾಯಿ ಬಿಡ್ತಾ ಇಲ್ಲ, ಅದಕ್ಕೆ ಬಾಯಿ ಬಿಡಿಸ್ತಾ ಇಲ್ಲ. ಸತ್ಯದ ಹೆಸರಲ್ಲಿ ಸುಳ್ಳು ಹೇಳ್ಸೋದಕ್ಕೆ ಲಂಚ ಎಷ್ಟು ತಗೊಂಡಿದ್ಯಾ? ಶಟ್ ಅಪ್. ಆರೋಪಿ ತಾನು ಮಾಡಿದ್ದ ಕೊಲೆ ಒಪ್ಕೊಂಡ ಮೇಲೆ ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ. ತಾನು ಮಾಡಿದ ಕೊಲೆನ ಬೇರೆಯವ್ರ ಮೇಲೆ ಹೇಳೋದು ದಂಡಿಸೋದಕ್ಕೆ ನಿನಗೇನ್ ಹಕ್ಕಿದೆ? FIR ಫೈಲ್ ಮಾಡಿಲ್ಲ, ಕೋರ್ಟ್ ಹಾಜರು ಮಾಡಿಲ್ಲ, ಅದು ಒಂದು ಹೆಣ್ಣಿನ ಮೈ ಮುಟ್ಟೋದಕ್ಕೆ ನಿನಗೆ ಯಾವ ರೈಟ್ಸ್ ಕೊಟ್ಟಿದ್ದು? ವಿಷ್ಣು, ಕಾಂಚನ ನೋಡ್ಕೊಂಡ್ ಬರ್ತೀನಿ. ಕಾಂಚನ ಅಲ್ಲಿಲ್ಲ. ಮತ್ತೆಲ್ಲಿದ್ದಾಳೆ? ನನ್ನ ಕಸ್ಟಡಿಯಲ್ಲಿದ್ದಾಳೆ. ಯಾಕೆ? ಸೇಫ್ಟಿಗೆ. ಅವಳ ಮೇಲೆ ಯಾರಾದ್ರೂ ಕೈ ಮಾಡಿದ್ರ? ಹಾ, ಆ CI ಜಗದೀಶು. ವಿಷ್ಣು, ನಿಂತ್ಕೋ. ನಿನ್ನ ಆವೇಶದ ಆಗೋ ಕೆಲಸ ಹಾಳು ಮಾಡಬೇಡ. ಮೊದಲು ಕಾಂಚನ ಹೊರಗಡೆ ತರಬೇಕು, ಅದನ್ನು ಯೋಚನೆ ಮಾಡು. ನಾನು ಈ ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ ಕಮಿಷನರ್ ಇಂದ ಆಲ್ರೆಡಿ ವಾರ್ನಿಂಗ್ ಬಂದಿದೆ. ಇದರಲ್ಲಿ ಅಣ್ಣಾ ಸೇಟ್ ಕೈವಾಡ ಇದೆ ಅಂತ ನನಗನ್ಸುತ್ತೆ. ನಿನ್ನ ಹೆಂಡತಿ ಸ್ಟೇಷನ್ನಲ್ಲೇ ಇದ್ರೆ ಕೊಲೆ ಆರೋಪನ ಅವಳ ತಲೆ ಕಟ್ಟಿ ಜೈಲು ಶಿಕ್ಷೆ ಕಾಯಂ ಆಗೋ ಥರ ಫಿಟ್ ಮಾಡ್ಬಿಡ್ತಾರೆ, ಅಥವಾ ಹೊಡೆದು ಬಡ್ದು ಅವಳು ಬಾಯಿ ಬಿಡಿಸಿ ನಿನ್ನನ್ನು ಜೈಲಿಗೆ ತಳ್ಳಿಬಿಡ್ತಾರೆ. ಒಳಗಾಕೋದಿರ್ಲಿ, ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣನ ಮೈ ಮುಟ್ಟೋದಕ್ಕೂ ನಾವು ಬಿಡೋದಿಲ್ಲ. ಅಂತ ಪರಿಸ್ಥಿತಿ ಬಂದ್ರೆ ನಾವೇ ಒಳಗೋಗ್ತೀವಿ. ಗೌರಿ ನೀರಲ್ಲಿ ಮುಳುಗಿ ಉಸಿರು ಕಟ್ಟಿ ಸತ್ತಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅದನ್ನ ಹೇಗ್ ಕೊಲೆ ಅಂತ ಪ್ರೂವ್ ಮಾಡ್ತಾರೆ? ಕೆಲವು ನಾಯಿಗಳು ದುಡ್ಡಿನ ಆಸೆಗೋಸ್ಕರ ಕಾಗೆನ ಕೋಗಿಲೆ ಮಾಡ್ಬಿಡ್ತಾರೆ. ನಮಗೀಗ ಅದು ಮುಖ್ಯ ಅಲ್ಲ. ಕಾಂಚನ ಆಚೆಗೆ ತರಬೇಕು. ನಾನು ಲಾಯರ್ ವಿಶ್ವನಾಥ್ ಹತ್ರ ಮಾತಾಡಿದ್ದೀನಿ. ನೀನು ಹೋಗಿ ಕೋರ್ಟಿಂದ ಬೇಲ್ ತಗೊಂಡು ಬಾ. ಇನ್ನೂ FIR ಆಗಿಲ್ದೇ ಇರೋದ್ರಿಂದ ಕಾಂಚನ ಬದಲಾಗಿ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಸ್ಟೇಷನಲ್ಲಿ ಇರಲಿ. ಬೇಲ್ ತಂದ ತಕ್ಷಣ ಬಿಡಿಸ್ಕೊಂಡ್ರಾಯ್ತು.
ಅಣ್ಣ ಅಣ್ಣ ನಾನು ಹೋಗ್ತೀನಿ ಅಣ್ಣ. ಅಣ್ಣ ನಾನು ಹೋಗ್ತೀನಿ. ಅಣ್ಣ ನಾನು ಹೋಗ್ತೀನಿ ಅಣ್ಣ. ನೀವ್ ಯಾರು ಬೇಡ ಪ್ಲೀಸ್ ವಿಷ್ಣು, ನಾನು ಹೋಗ್ತೀನಿ. ನೋ. ಅಣ್ಣ ನಾನು ಹೋಗ್ತೀನಿ. ಎಸ್ ದೇವು, ನೀನು ಹೋಗು. ನೀವೆಲ್ಲ ಸ್ವಲ್ಪ ಇಲ್ಲೇ ಇರಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ವಿಷ್ಣು ಎಲ್ಲಿಗೆ? ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನೀನು ನಮಸ್ಕಾರ ಸರ್. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀರಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಬಾಗ್ಲಕ್ಕೆ ಹಾಕ್ತಾ ಇದ್ದೆ. ಹೆದರ್ಕೋಬೇಡಿ ಸರ್, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸ್ವಲ್ಪ ವ್ಯವಹಾರ ಮಾತಾಡೋಣ ಅಂತ. ನಾ ಮಾಡೋ ವ್ಯವಹಾರ ಹೊರಗಡೆ ಗೊತ್ತಾಗಬಾರ್ದು ನೋಡಿ. ಹೆದರ್ಕೋಬೇಡಿ ಸರ್. ಮನೆ ಕಟ್ಟಿಸ್ತಿದ್ದೀರಂತೆ? ಹೌದು. ಗ್ರಾನೈಟ್ಸ್ಗೆಲ್ಲ ಹೇಳಿದ್ದೀರಾ? ನೀವೇನು ಯೋಚನೆ ಮಾಡ್ಬಿಡಿ ಸರ್, ನನ್ನ ಫ್ರೆಂಡ್ ಒಬ್ಬ ರಾಜಸ್ಥಾನದಿಂದ ಗ್ರಾನೈಟ್ ತರಿಸ್ತಾನೆ. ಅದನ್ನ ಡಿಸ್ಕೌಂಟ್ ಅಲ್ಲಿ ನಾನು ನಿಮಗೆ ಕೊಡಿಸ್ತೀನಿ. ಏನ್ ಸರ್ ನೀವಿನ್ನೂ ಹೆದರ್ಕೊಂಡೇ ಇದ್ದೀರಾ? ಅಯ್ಯೋ ಅಯ್ಯೋ ಎಷ್ಟೊಂದು ಬೆವರ್ತಾ ಇದ್ದೀರಾ, ಏನ್ ಕತೆ? ಯೋಚನೆ ಮಾಡ್ಬಿಡಿ ಸರ್, ಏನು ಮಾಡಲ್ಲ ನಿಮ್ಗೆ. ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ತೀರೇನೋ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತೀರಾ? ಈ ವಿಷ್ಣು ಏನ್ ಬೇಕಾದ್ರೂ ಸಹಿಸ್ತಾನೆ. ಒಂದು ಹೆಣ್ಣಿಗೆ ಅನ್ಯಾಯ ಆದ ಮಾತ್ರ ನನ್ನ ತಮ್ಮನ ಬಿಟ್ಟು ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ತಮ್ಮನ ಮೈ ಮೇಲೆ ಏನಾದ್ರೂ ಒಂದು ಗೆರೆ ಬಿದ್ರು ನನ್ನ ಮಗನೇ ನಾನೇನು ಜೀವ ಸಹಿತ ಉಳಿಸೋದಿಲ್ಲ. ನೀನ್ ಒಳ್ಳೆಯವನಾಗಿದ್ರೆ ನಾನು ತುಂಬಾ ಒಳ್ಳೆಯವನು, ನೀನ್ ಕೆಟ್ಟವನಾದ್ರೆ ನಾನು ಮೃಗ. ನನ್ನ ಕೆಟ್ಟವನಾಗಿ ಮಾಡ್ಬೇಡ, ಹುಷಾರ್. ಗಾಡಿನ ಅಡ್ಡ ನಿಲ್ಲಿಸ್ಬಿಟ್ಟು ಎಲ್ಲಿ ಹೋಗಿದ್ದಾರೆ? ಯಾರು ಕಾಣ್ತಾನೆ ಇಲ್ವಲ್ಲ. ಛೇ, ಕೋರ್ಟಿಗೆ ಬೇಗ ಹೋಗ್ಲಿಲ್ಲ ಅಂತಂದ್ರೆ ಬೇಲ್ ಸಿಗೋದ್ ಕಷ್ಟ. ಯಾರೇ ಈ ಗಾಡಿಗಳು ನಿಲ್ಸಿರೋರು? ಸ್ವಾಮಿ, ಸ್ವಲ್ಪ ಗಾಡಿ ತೆಗೀರಿ, ತುಂಬಾ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ಬೇಕು. ಸ್ವಾಮಿ, ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ಲಿಲ್ವಾ? ಸ್ವಲ್ಪ ಗಾಡಿ ತೆಗೀರಿ. ಸೌರವ್, ವಿಷ್ಣು ವಿಷ್ಣು ವಿಷ್ಣು, ಏನ್ ರಮಣ? ದೇವ್ಗೆ ಬೇಲ್ ಕೊಟ್ಟು ಕರ್ಕೊಂಡು ಹೋದ್ರು. ಬೇಲ್ ಕೊಟ್ಟಿದ್ಯಾರು? ಭದ್ರ. ನಾನ್ ನಿನಗೆ ಬೇಲ್ ಕೊಟ್ಟು ಜೈಲಿನಿಂದ ಬಿಡಿಸ್ಕೊಂಡು ಬಂದಿದ್ದು ಆಶ್ಚರ್ಯ ಆಗ್ತಿರ್ಬೇಕಲ್ಲ? ಆಗ್ಬೇಕಾದ್ದೆ. ನಿಮ್ಮ ಅಣ್ಣ ನೀವು ಚಿಕ್ಕವರಿರೋವಾಗಿಂದಲೂ ಬರೀ ಊಟ ತಿಂಡಿ ಕೊಟ್ಟು ಮಾತ್ರ ಬೆಳೆಸ್ತಿಲ್ಲ, ಜೊತೆಗೆ ನಮ್ಮ ಮೇಲಿನ ದ್ವೇಷ ಅನ್ನೋ ಕುರುಕು ತಿಂಡಿನೂ ಕೊಟ್ಟು ಬೆಳೆಸಿದ್ದಾರೆ. ಆದ್ರಿಂದಾನೆ ನನ್ನ ನಿಮ್ಮ ಮಧ್ಯೆ ಇರಬೇಕಾದ ರಕ್ತ ಸಂಬಂಧದಲ್ಲಿ ಸಂಬಂಧ ಹಾಳಾಗಿ ಬರೀ ರಕ್ತ ಮಾತ್ರ ಉಳ್ಕೊಂಡಿದೆ. ಹಾಗಂತ ನಿಮ್ಮ ಅಣ್ಣ ತಮ್ಮಂದ್ರ ಸಂಬಂಧನ ಹಾಳು ಮಾಡಿ ನಾನು ಸಂಬಂಧ ಬೆಳೆಸ್ಬೇಕು ಅಂತ ನಿನ್ನಲ್ಲಿ ಕರ್ಕೊಂಬರ್ಲಿಲ್ಲ. ಪಾಪ, ಅನ್ಯಾಯವಾಗಿ ನೀನು ಮಾಡದೇ ಇರೋ ತಪ್ಪಿಗೆ ನಿನ್ನನ್ನ ಬಲಿಪಶು ಮಾಡೋದಕ್ಕೆ ಹೊರಟಿದಾನಲ್ಲ ನಿಮ್ಮಣ್ಣ, ಆ ತಪ್ಪು ನಡಿಬಾರ್ದು ಅಂತ ನಿನ್ನಲ್ಲಿ ಕರ್ಕೊಂಬಂದೆ. ಅರ್ಥ ಆಗ್ಲಿಲ್ವಾ? ಪಾಪ ನಿಮ್ಗೆ ಹೆಂಗ ಅರ್ಥ ಆಯ್ತದೆ? ಈ ಕನೆಕ್ಷನ್ ಹೆಂಗೆ ಅಂತ ನಮಗ ಅರ್ಥ ಆಗಕ್ಕೆ ಇಷ್ಟು ವರ್ಷ ಬೇಕಾತು. ಆದ್ರೆ ಸಂಬಂಧನೇ ಇಲ್ಲದೆ ಇರೋ ಒಬ್ಬ ಅನಾಥ ನಾಯಿ ಆ ನಿಮ್ಮ ಅನಿರುದ್ಧ. ಆಹಾ, ಅವನನ್ನು ಕಂಡ್ರೆ ನಿಮ್ಮ ಅಣ್ಣನಿಗೆ ಯಾರ ಮೇಲೂ ಇಲ್ಲದಷ್ಟು ಅಕ್ಕರೆ. ನಿಮ್ಮನ್ನೆಲ್ಲ ದುಡಿಯೋದಕ್ಕೆ ಹಾಕೊಂಡು ಅವನನ್ನ ದುಬಾರಿ ಹಾಸ್ಟೆಲ್ ನಲ್ಲಿಟ್ಟು ಓದಿಸ್ದ.
ಆದ್ರೆ ಅವನೇನ್ ಮಾಡ್ದ? ಓದೋದನ್ ಬಿಟ್ಟ ಆದಿಯನ್ನು ರೌಡಿಗೆ ದುಡ್ಡು ಕೊಟ್ಟು ಅಣ್ಣ ಸೇಟ್ ತಮ್ಮನ್ನ ಕೊಲೆ ಮಾಡಿಸಿದಾನೆ. ಅದ್ರ ತಪ್ಪಿಗೆ ಆದಿ ತಂಗಿ ನಿಮಗ್ ಕನೆಕ್ಷನ್ ಆದ್ಲು. ಅವಳಿಗೆ ಈಜು ಬರಲ್ಲ ಅಂತ ಗೊತ್ತಿದ್ರು ಅವಳನ್ನ ನೀರಿಗೆ ತಳ್ಳಿ ಕೊಲೆ ಮಾಡಿಸಿದಾನೆ. ಅಯ್ಯೋ ಅಯ್ಯಯ್ಯೋ, ಅಂತ ಒಬ್ಬ ಕೊಲೆಗಾರನ್ ಉಳ್ಸಕ್ಕೋಸ್ಕರ ನಿಮ್ಮಣ್ಣ ನಿನ್ನೆ ಜೈಲ್ ಪಾಲ್ ಮಾಡ್ತಾವನೆ. ಅಂದ್ರೆ ಅವರಿಬ್ಬರಿಗೂ ನೆಟ ಕಲೆಕ್ಷನ್. ಒಬ್ಬ ಅನಾಥನ್ನ ತಮ್ಮ ಅಂತ ಹೇಳ್ಕೊಳ್ಳೋದು ತಪ್ಪಲ್ಲ, ಆದ್ರೆ ಅವನು ಮಾಡಿರೋ ಕೊಲೆಗೆ ಸ್ವಂತ ತಮ್ಮನ್ನೇ ಬಲಿ ಕೊಡೋದಿದೆಯಲ್ಲ, ಅದು ತಪ್ಪು. ಇದನ್ನೆಲ್ಲ ನೋಡ್ತಿದ್ರು ಕೇಳದೆ ಇರೋದು ತಮ್ಮನಾಗಿರೋ ನಿನ್ನ ತಪ್ಪು. ಇಷ್ಟೆಲ್ಲಾ ತಪ್ಪುಗಳು ನಡೀತಿದ್ರು ತೆಪ್ಪು ಕೂತಿರೋದು ನನ್ನ ತಪ್ಪಾಗುತ್ತೆ. ಯಾಕೆ ಅಂದ್ರೆ ನಾನು ನಿಮ್ಮ ಅಣ್ಣನೇ. ನೋಡಪ್ಪ, ಅಣ್ಣನಾಗಿ ನಾನು ನನ್ನ ಕರ್ತವ್ಯನ ಮಾಡಿದ್ದೀನಿ. ತಮ್ಮನಾಗಿ ನಿನ್ನ ಕರ್ತವ್ಯನ ನೀನು ಮಾಡೋದು ಬಿಡೋದು ನಿನಗೆ ಸೇರಿದ್ದು. ಏನಣ್ಣ ನೀನು? ಅವ್ನ್ ಬೇಲ್ ತನ್ ಮಾತ್ರಕ್ಕೆ ಶತ್ರು ಅಂತ ಗೊತ್ತಿದ್ರು ಅವನ ಜೊತೆ ಹೋಗ್ಬಿಡದ? ಅಣ್ಣ ಏನು ನಿನ್ನ ಬಿಡ್ಸ್ಕೊತಾ ಇರ್ಲಿಲ್ವಾ? ಬಿಡಿಸ್ಕೊಂಡು ಬಂದಿದ್ ನೋಡಿದ್ನಲ್ಲ. ಅಂದ್ರೆ ನಿಮ್ಮ ಅಣ್ಣನ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂತ ಅರ್ಥನಾ? ಇರ್ಬೇಕು ಅಂತಾನೆ ನನ್ನ ನಂಬಿಕೆ ಇದೆ ಅಂತ ನಿನಗ್ ನಂಬಿಕೆ ಇದ್ರೆ ನಿಜ ಹೇಳು, ಅನಿರುದ್ಧ್ ಯಾರು? ಇದೇನಣ್ಣ ಹೊಸದ ಕೇಳ್ತಾ ಇದ್ಯಾ? ಅವನು ನಮ್ ತಮ್ಮ ತಾನೆ? ಇಲ್ಲ, ಅವನ್ ನಮ್ಮ ಒಡ ಹುಟ್ಟೋನಲ್ಲ, ಅವನೊಬ್ಬ ಅನಾಥ. ನಿನ್ನ ದೃಷ್ಟಿಲಿ ಅವನು ಅನಾಥ ಅನ್ನೋದಾದ್ರೆ ಮೊದಲು ನಾವು ಅನಾಥರು ಅನ್ನೋದನ್ನ ಮರಿಬೇಡ. ನಾವು ಅನಾಥರು, ನಮ್ಮ ಅಪ್ಪ ಅಮ್ಮ ಸತ್ತೋಗಿದಾರಂತ ಪ್ರಪಂಚಕ್ಕೆ ಗೊತ್ತು. ಆದ್ರೆ ಅವನು ಯಾರು? ಅವ್ರ ಅಪ್ಪ ಅಮ್ಮ ಯಾರು? ಅವ್ರು ಬದುಕಿದಾರ ಸತ್ತಿದಾರ? ಅವನು ಯಾಕೆ ನಮ್ ಜೊತೆಲಿದಾರಂತ ಪ್ರಪಂಚಕ್ಕಲ್ಲ, ಪಕ್ಕದಲ್ಲಿರೋ ನಮಗೆ ಗೊತ್ತಿಲ್ಲ. ಅವನ್ ಏನ್ ತಪ್ಪು ಮಾಡಿದ್ರು ಕ್ಷಮಿಸ್ತೀಯ, ಅವನ್ ಎಷ್ಟು ಓದಿದ್ರು ಓದಿಸ್ತೀಯ, ನಮಗಿಂತೂ ಹೆಚ್ಚಿನ ಪ್ರೀತಿ ಪ್ರೇಮ ವಾತ್ಸಲ್ಯ ತೋರಿಸ್ತೀಯ. ತಮ್ಮಂದ್ರಿಗಿಂತೂ ಅವನು ಹೆಚ್ಚು ಅನ್ನೋದಾದ್ರೆ ಅವನಿಗೂ ನಿನಗೂ ಏನ್ ಸಂಬಂಧ? ನಿನಗೂ ನನಗೂ ಏನ್ ಸಂಬಂಧ ಇದೋ ಅದೇ ಸಂಬಂಧ. ಅವನು ನನ್ನ ತಮ್ಮ ಅಷ್ಟೇ. ಅನಿ ಬಾ. ನೋಡಿದ್ರ ಇಷ್ಟು ದಿವಸ ನಮ್ಮ ಪಾಲ್ಗೆ ಅಣ್ಣನೇ ದೇವ್ರು, ಅಣ್ಣನೇ ಸರ್ವಸ್ವ ಅನ್ಕೊಂಡಿದ್ವಿ. ಅವನು ಏನ್ ಹೇಳಿದ್ರು ಮಾಡ್ತಾ ಇದ್ವಿ ಹೊರತು ಯಾವತ್ತು ಯಾಕೆ ಏನು ಅಂತ ಕೇಳ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಕೇಳಿದ ಒಂದೇ ಒಂದು ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಇನ್ನೂ ಉತ್ತರನ ಸಿಗದೆ ಇರೋ ಇಂಥ ಎಷ್ಟು ಪ್ರಶ್ನೆ ಇದಾವೋ ಏನೋ. ಚೆನ್ನಾಗಿ ಮಾತಾಡ್ದೆ ದೇವಾ, ಆದ್ರೆ ಯಾವತ್ತೂ ನೀ ಈ ತರ ಮಾತಾಡಿರ್ಲಿಲ್ಲ. ಯಾರೋ ನಿನ್ ತಲೆಗೆ ವಿಷ ತುಂಬಿರ್ಬೇಕು. ಸುಂದರವಾದ ಚಿತ್ರಾನ ಒಂದು ಸಣ್ಣ ಮಸಿ ನುಂಗ್ ಹಾಕೋ ಹಾಗೆ ನಿನ್ನ ಒಂದು ಸಣ್ಣ ಪ್ರಶ್ನೆ ಅವನು 20 ವರ್ಷದ ಶ್ರಮನ ನುಂಗು ಬಿಡ್ತಲ್ಲ. ಶ್ರಮಕ್ಕೆ ಫಲ ಸಿಗೋದು ಪ್ರಶ್ನೆಯಿಂದ ಅಲ್ಲ, ಪ್ರಾಮಾಣಿಕತೆಯಿಂದ. ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ಅವನ ಪ್ರಾಮಾಣಿಕತೆ ಬಗ್ಗೆ ಮಾತಾಡೋ ಹಕ್ಕು ನಿನಗಲ್ಲ, ಆ ಭಗವಂತನಿಗೂ ಇಲ್ಲ. ಹಾಗಾದ್ರೆ ಒಂದ್ ನಿಜ ಹೇಳಿ ರಮಣ, ಅನಿ ಯಾರು? ನನಗ್ ಬುದ್ಧಿ ಬಂದಾಗಿನಿಂದ ಅವನ್ ನನ್ನ ಜೊತೆಲಿ ಹುಡ್ತೋನೆ ಅನ್ಕೊಂಡಿದ್ದೀನಿ. ಆದ್ರೆ ಇವತ್ತು ಸುಳ್ಳು ಅನಿಸ್ತಾ ಇದೆ, ಮನಸ್ಸಿಗೆ ಬರಬಾರ್ದೆಲ್ಲ ಬರ್ತಾ ಇದೆ. ಹೇಳಿ, ಅನಿ ಯಾರು? ಅನಿ ಯಾರು? ಅವನ್ ಯಾರು ಅಂತ ನಿಂಗೆ ಗೊತ್ತಾಗ್ಲೇಬೇಕಾ? ಹೌದು, ಅವನು ನನ್ನ ಮಗ. ನಾನೇ ಜನ್ಮ ಕೊಟ್ಟ ನನ್ನ ಸ್ವಂತ ಮಗ. ನಾನು ಚಿಕ್ಕವನಿದ್ದಾಗಿಂದಲೂ ನಿಮ್ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಬೆಳೆದವನು. ನಿಮ್ಮ ಅಪ್ಪನಿಗೆ ನನ್ನನ್ನು ಕಂಡ್ರೆ ಪ್ರಾಣ. ಅವರೇ ಒಂದು ಹುಡುಗಿನ ನೋಡಿ ನನಗೆ ಮದುವೆನೂ ಮಾಡಿದ್ರು. ನನಗೊಂದು ಮಗುನೂ ಆಯ್ತು. ಅಲ್ಲಿವರೆಗೂ ಸಂಸಾರ ತುಂಬಾ ಚೆನ್ನಾಗಿತ್ತು. ಆಮೇಲೆ ಶುರು ಆಯ್ತು ತಕರಾರು. ನನ್ನ ಹೆಂಡತಿ ಹೇಳಿದ್ಲು, ಈ ಮನೆಯಲ್ಲಿ ನಿಯತ್ತಿಂದ ದುಡ್ಕೊಂಡು ಬಿದ್ದಿರೋದು ಬೇಕಾಗಿಲ್ಲ, ನಡಿ ಹೊರಗಡೆ ಅಂತ. ನಾನು ಹಠ ಮಾಡಿದೆ, ಈ ಮನೆ ಬಿಟ್ಟು ನಾ ಬರೋದಿಲ್ಲ ಅಂತ. ನಮ್ಮಿಬ್ಬರು ತಿಕ್ಕಾಟದಲ್ಲಿ ಒಂದ್ ದಿವಸ ಮಗುನ ಇಲ್ಲೇ ಬಿಟ್ಟು ಹೊರಟೇ ಹೋದ್ಲು. ಮತ್ತೆ ನಾನು ನನ್ನ ಹೆಂಡತಿ ನೋಡಿದ್ದು 6 ವರ್ಷದ ನಂತರ. ಅವಳ ಸತ್ತು ಸುದ್ದಿ ಬಂದಾಗ ಅವಳಿಂದ ಮಣ್ಣು ಮಾಡಿ ಮತ್ತೆ ವಾಪಸ್ ಬಂದೆ. ಆಗ ನಿಮ್ಮ ಅಪ್ಪನ ಕೊಲೆ ಹಾಕಿ ನೀವೆಲ್ಲ ಬೀದಿ ಪಾಲಾಗ್ಬಿಟ್ಟಿದ್ರಿ. ನಿಮ್ಮ ಮುಂದೆ ನನ್ನ ಮಗ ಅಪ್ಪ ಅಂತ ಕರೆದ್ರೆ ಎಲ್ಲಿ ನಿಮ್ಮ ಮನಸ್ಸುಗಳಿಗೆ ಅಪ್ಪ ಇಲ್ಲ ಅನ್ನೋ ಭಾವನೆ ಬಂದುಬಿಡುತ್ತೋ ಅಂತ ತಿಳ್ಕೊಂಡು ಅವನು ಅನಾಥ ಅಂತ ಹೇಳಿ ನಿಮ್ ಜೊತೆಲಿ ಬೆಳೆಸ್ದೆ. ಇದು ಗೊತ್ತಿದ್ದ ನಿಮ್ಮ ಅಣ್ಣ ಅವನ ಕಣ್ಣಿಗಿಂತಲೂ ಜೋಪಾನವಾಗಿ ಅವನನ್ನ ಇಷ್ಟು ದೊಡ್ಡವನ್ನಾಗಿ ಬೆಳೆಸ್ದ. ಹಾಗೂ ಅನಿನ್ ನಾನು ಒಂದ್ ದಿವಸ ಕೇಳಿದೆ, ಏನಪ್ಪಾ
ನಿನ್ನನ್ನ ಹುಟ್ಟಿಸಿದ ಅಪ್ಪ ಯಾರು ಅಂತ ನಿಂಗೆ ಗೊತ್ತಾಗೋದು ಬೇಡವಾ ಅಂತ. ಅದಕ್ಕೆ ಅನಿ ಹೇಳ್ದ, ಇಲ್ಲ ಇಲ್ಲ ಬೇಡ, ನನಗೆ ಸಮಸ್ತವೂ ದೊಡ್ಡಣ್ಣ, ಅವನೇ ಅಪ್ಪ, ಅವನೇ ಅಮ್ಮ, ನನ್ನ ಸರ್ವಸ್ವ ಅವನೇ. ನನಗೆ ಹೇಳ್ಬೇಡಿ, ನಿಮ್ಗೆ ಅಷ್ಟು ಹೇಳ್ಬೇಕು ಅಂತ ಅನ್ಸಿದ್ರೆ ದೊಡ್ಡಣ್ಣನ ಕಿವಿಯಲ್ಲಿ ನನ್ನನ್ನು ಹುಟ್ಟಿಸಿದವ್ರು ಯಾರು ಅಂತ ಹೇಳ್ಬೇಡಿ ಅಂತಂದ. ಇದೆಲ್ಲ ಏನ್ ಗೊತ್ತಾ, ನಿಮ್ಮ ಅಣ್ಣ ಅವನ ಮೇಲೆ ಇಟ್ಟಿರೋ ಪ್ರೀತಿಯ ಮಹಾಪುರ, ಅದು ಅವನ ಬಾಳಲ್ಲಿ ನಡೆದದ್ದು. ಧರ್ಮರಾಯನ 4 ಜನ ತಮ್ಮಂದರು ವಿಷದ ನೀರು ಕುಡಿದು ಸತ್ತು ಬಿದ್ದಿದ್ದಾಗ ಯಕ್ಷ ರೂಪದಲ್ಲಿದ್ದ ಯಮ ಬಂದು ಕೇಳ್ದ, 4 ಜನ ತಮ್ಮಂದ್ರಲ್ಲಿ ಒಬ್ಬನ್ನ ಬದುಕಿಸ್ತೀನಿ, ಯಾರು ಬೇಕು ಕೇಳು ಅಂತಂದ. ಆಗ ಧರ್ಮರಾಯ ನಕುಲನ್ನ ಕೇಳ್ದ. ಯಾಕೆ ಗೊತ್ತಾ, ಕುಂತಿಗೆ ನಾನಿದ್ದೀನಿ, ಮಾಧುರಿಗೆ ಅನ್ಯಾಯ ಆಗಬಾರ್ದು ಅಂತ. ಅದಕ್ಕೆ ಕೈ ಹಿಡಿದು ಹೆಂಡತಿ ಜೈಲ್ಗೆ ಹೋಗ್ತಾ ಇದ್ರು, ಅವಳನ್ನ ತಡಿಲಿಲ್ಲ, ನಿನ್ನ ಒಳಗಾಕ್ಸೋದಕ್ಕೆ ಹಿಂಜರಿಲಿಲ್ಲ. ಯಾಕೆ ಗೊತ್ತಾ, ನನ್ನ ಮಗ ಜೈಲ್ಗೆ ಹೋಗ್ಬಿಟ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ ಅಂತ. ಇದಪ್ಪ ಅವನ ದೊಡ್ಡ ಗುಣ, ಇದು ಅವನ ದೊಡ್ಡ ಗುಣ. ಆ ಭದ್ರನ ಮಾತು ಕೇಳ್ಕೊಂಡು ಈ ಪ್ರಶ್ನೆ ಕೇಳಿ ದೇವ್ರಂತ ಅಣ್ಣನ ಮನ್ಸಿಗೆ ಬೇಜಾರು ಮಾಡ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ. ಗೊತ್ತಿಲ್ಲದೆ ಅನಿ ಬಗ್ಗೆ ಏನೇನೋ ಪ್ರಶ್ನೆ ಕೇಳ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ರಾಮಣ್ಣ, ದಯವಿಟ್ಟು ನನ್ನ ಕ್ಷಮಿಸಿ. ಇರ್ಲಪ್ಪ, ಅನಿ ನಮ್ ತಮ್ಮನೇ, ಅವನು ಯಾವತ್ತಿದ್ರು ನಮ್ ತಮ್ಮನೇ ರಾಮಣ್ಣ, ಯಾವತ್ತಿದ್ರು ನಮ್ ತಮ್ಮನೇ. ಯಾಕೋ ಏನಾಯ್ತು? ನನ್ ಮಾತು ಕೇಳು. ಸತ್ಯ ಹೇಳಲೇಬೇಕು. ಬೇಡ ಬೇಡ ಕಣೋ. ಯಾನಿ ನಿಂತ್ಕೋ. ಬಿಡೋದನ್ನ ನಾನ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ಬೇಕು, ಬೇರೆ ಯಾರು ಅದನ್ನ ಅನುಭವಿಸಬಾರ್ದು. ಬಿಡು. ನೀನ್ ಯಾವ ತಪ್ಪು ಮಾಡಿಲ್ಲ ಕಣೋ. ನೀನ್ ಯಾಕೆ ಹುಚ್ಚಿನ ತರ ಮಾತಾಡ್ತಾ ಇದ್ಯಾ? ನೀನ್ ಆ ಕೊಲೆ ಮಾಡಿಲ್ಲ, ನಿನ್ ಕೈಯಿಂದ ಕೊಲೆ ಮಾಡಕ್ ಸಾಧ್ಯನೇ ಇಲ್ಲ ಕಣೋ. ನೋಡೋ, ಅವಳಾಗ ಸಾಯ್ಬೇಕು ಅಂತ ಅವಳ ಹಣೆಯಲ್ಲಿ ಬರ್ದಿತ್ತು, ಅದು ನಡೆದೋಯ್ತು. ಅದ್ರಲ್ಲಿ ನಿಂದಾಗ್ಲಿ ಯಾರ್ದಾಗ್ಲಿ ಏನ್ ತಪ್ಪಿಲ್ಲ ಕಣೋ. ಈ ಚೊಕ್ ಬರ್ದೆ ನೀರಲ್ಲಿ ಮುಳುಗ್ ಸತ್ತೋದ್ಲ ಅಷ್ಟೇ. ಅದನ್ನ ನಂಬೋಕೆ ತಯಾರಾಗು. ಗೌರಿ ನಾನ್ ತುಂಬಾ ಇಷ್ಟಪಟ್ಟ ಹೆಣ್ಣು, ಅವಳು ಸತ್ತೋದ್ಲು. ನನಗ್ ತುಂಬಾನೇ ನೋವಾಗಿದೆ ಕಣೋ. ಅದಕ್ಕೋಸ್ಕರ ನಿನ್ನ ಕಳ್ಕೊಳಕ್ಕೆ ನಾನು ತಯಾರಾಗಿಲ್ಲ ಕಣೋ. ನೀನ್ ನನಗ್ ಬೇಕು ಕಣೋ, ಬೇಕು. ನೀನ್ ಹೋಗಿ ಜೈಲಲ್ಲಿ ಒಂಟಿಯಾಗಿ ಗತ್ಲೆ ಕೋಣೆಯಲ್ಲಿ ಕೊಳಿಬಾರ್ದು ಕಣೋ, ಕೊಳಿಬಾರ್ದು. ನೋಡು, ನಮ್ಮ ಅಣ್ಣನ್ ನೋಡು, ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು ಈ ನೋನ ಮನ್ಸಲ್ಲಿ ಇಟ್ಕೊಂಡು ಹೇಗ್ ನೊಂದು ಬೆಂದು ಕಂಗಾಲಾಗಿದ್ದ ನೋಡೋ. ನಾನು ಓದಿದ್ ಕಡಿಮೆನೆ, ಆದ್ರೆ ಓದಿದ್ದೆಲ್ಲ ಈ ಮನುಷ್ಯನ್ ನೋಡ್ಕೊಂಡೆ. ಅವನು ಹಿಟ್ಟು ಹೆಜ್ಜೆಯಿಂದನೇ ಹೆಜ್ಜೆ ಇಟ್ಟು ನಡ್ಕೊಂಡು ಬಂದವನು ನಾನು ಯಾವತ್ತೂ ಬೀಡಿ ಸಿಗರೇಟ್ ಸೇರ್ಲಿಲ್ಲ, ಹೆಂಡ ಕುಡಿಲಿಲ್ಲ. ಯಾಕೆ ಗೊತ್ತಾ, ಅಣ್ಣ ಇದ್ಯಾವ ಅಭ್ಯಾಸನೂ ಮಾಡ್ಲಿಲ್ಲ ಅಂತ. ಈ ದೇವ್ರನ್ನ ನೋಡ್ಕೊಂಡೆ ನನ್ನ ಜೀವನ ರೂಪಿಸ್ಕೊಂಡೆ ಕಣೋ. ನೋಡ್ರು, ನಾವೆಲ್ಲರೂ ತಪ್ಪು ಮಾಡಿದ್ದೀವಿ. ತಿಳಿದೋ ತಿಳಿದೇನೋ ನಾನೂ ತಪ್ಪು ಮಾಡಿದ್ದೀನಿ. ಅಣ್ಣನ ಎದುರು ನಿಂತು ಮಾತಾಡ್ಬಿಟ್ಟೆ. ಆದ್ರೆ ಇನ್ನು ಯಾವತ್ತೂ ಜೀವನದಲ್ಲಿ ಆ ರೀತಿ ತಪ್ಪು ಮಾಡೋದಿಲ್ಲ.
ನೀನೇನು ಎದುರ್ಕೋಬೇಡ. ನಿನಗೆ ಯಾರು ಏನ್ ಶಿಕ್ಷೆ ಕೊಟ್ರು ನಿನ್ನ ಪರವಾಗಿ ಅದನ್ನ ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ಇಲ್ಲ. ನನ್ನ ತಮ್ಮಂದ್ರು ನನ್ನ ಕೈಯಲ್ಲೇ ಇದ್ದಾರೆ. ನನ್ನ ತಮ್ಮಂದ್ರು ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನಂಗಿದೆ ಕಣಯ್ಯ. ಯಾವುದೋ ಕೆಟ್ಟಗಳಿಗೆ ಆಕಸ್ಮಿಕವಾಗಿ ಘಟನೆ ನಡೆದೋಯ್ತು. ಇದರಿಂದ ನಮ್ಮೆಲ್ಲರ ಮನಸ್ಗೂ ನೋವಾಗಿದೆ. ಆ ನೋವು ನಾವು ಮರಿಬೇಕು. ನೋಡಿ, ಯಾವತ್ತೂ ನಮ್ಮಲ್ಲಿ ಅನುಮಾನದ ಸುಳಿ ಆಗ್ಲಿ ದ್ವೇಷ ಆಗ್ಲಿ ಬೆಳಿಬಾರ್ದು. ನಾವೆಲ್ಲ ಒಂದಾಗಿದ್ರೆ ಯಾವ ದುಷ್ಟ ಶಕ್ತಿನೂ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ನನ್ನ ಕಣ್ಣೆದುರಿಗೆ ನಮ್ಮಪ್ಪನ ತುಂಡಾಗಿ ಕತ್ತರಿಸಾಗ್ಲು ನನ್ನ ಕಣ್ಣಲ್ಲಿ ನೀರು ಬರಲಿಲ್ಲ. ಆದ್ರೆ ನನ್ನ ತಂಗಿ ಸತ್ತಿರೋ ವಿಷಯ ಕೇಳಿ ನನ್ನ ಕಣ್ಣಲ್ಲಿ ನೀರಲ್ಲ, ರಕ್ತ ಬರ್ತೈತೆ. ರಕ್ತ ಬರ್ಬೇಕಾಗಿರೋದು ನಿನ್ನ ಕಣ್ಣಲ್ಲಲ್ಲ, ನಿನ್ನ ತಂಗಿನ ಕೊಂದು ನೀರಲ್ಲಿ ಮುಳುಗು ಸತ್ಲು ಅಂತ ಕತೆ ಕಟ್ತಿದಾನಲ್ಲ ಆ ವಿಷ್ಣು, ಅವನ ಗುಂಡ್ಗೇಲಿ. ಈ ಸತ್ಯ ನಿನಗೆ ಗೊತ್ತಾಗ್ಲಿ ಅಂತಾನೆ ಅದೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ನಿನಗೆ ಬೇಲ್ ಕೊಟ್ಟು ಜೈಲಿಂದ ಕರ್ಕೊಂಡ್ ಬಂದಿರೋದು ನಾನು. ರಕ್ಷಣೆ ಕೊಡ್ತಾರೆ ಅಂತ ನಂಬಿ ನಿನ್ ತಂಗಿನ ಅವ್ರ ಮನೆಗೆ ಕನೆಕ್ಷನ್ ಮಾಡಿದೆ. ಅವ್ನ ತಮ್ಮನ ಬದಲು ನೀನೇ ಜೈಲ್ಗೆ ಹೋದೆ. ಆದ್ರೆ ಅವರು ನಿನ್ ನಂಬಿಕೆಗೆ ದ್ರೋಹ ಮಾಡಿ ನಿನ್ ತಂಗಿನ ಕೆಡಿಸಿ ಬಸೂರು ಮಾಡ್ಬಿಟ್ರು ಕಣ. ಹೌದು ಅದೇ, ನಿನ್ ತಂಗಿ ಒಳ್ಳೆ ಆದ್ರೆ ಅವ್ನ ತಮ್ಮಂದ್ರಲ್ಲಿ ಯಾರೋ ಒಬ್ಬ ನಮ್ಸು ಮೋಸ ಮಾಡಿದಾನ ಪಾಪ ನಿನ್ ತಂಗಿಗೆ. ಆದಿ, ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ಅವನ ವಂಶನ ನಿರ್ವಂಶ ಮಾಡಿ ನೀನು ತಂಗಿನ ಕೊಂದ ಅನ್ಯಾಯಕ್ಕೆ ಅವನ ಮೇಲೆ ಸೇಡ್ತಿರು. ಅಣ್ಣ ಎಲ್ಲೂ ಕಾಣ್ತಾನೆ ಇಲ್ಲ. ಇಲ್ಲೇ ಇರ್ತೀನಿ ಅಂತ ಹೇಳಿದ್ದ. ಇಲ್ಲಿಗೆ ಬಂದಿದ್ದಾನೇನೋ? ಹೌದು, ಇಲ್ಲಿಗೆ ಬಂದಿದ್ದಾನೆ. ಅಲ್ಲಿ ನೋಡು, ಅಲ್ಲೇ ಇದ್ದಾನೆ. ಅಣ್ಣ, ಡಿವೈಎಸ್ಪಿ ಫೋನ್ ಮಾಡಿದ್ರು. ಆದಿ ಬೇಲ್ ತಗೊಂಡು ಜೈಲಿಂದ ಆಚೆ ಬಂದಿದ್ದಾನಂತೆ. ಅದಕ್ಕೆ ಹುಷಾರಾಗಿದೆ ಅಂತ ಹೇಳೋಕ್ ಹೇಳಿದ್ದಾರೆ. ನೀನಾ? ನೀವು ಎಷ್ಟೇ ಹುಷಾರಾಗಿದ್ರು ನನ್ನ ಕೈನ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ನನ್ನ ತಂಗಿನ ಕೊಂದ ತಾಯಿಗಳು. ನೀವು ನಾನು ಕೊಲೆ ಮಾಡ್ದೆ ಬಿಡಲ್ಲ. ನಾವು ಯಾರು ಕೊಲೆ ಮಾಡಿಲ್ಲ. ಕತ್ತಿ ಬಿಸಾಕಿದ್ರೆ ಮಾತ್ರ. ಯಾರು ಕೊಲೆ ಮಾಡಿಲ್ಲ. ಗೌರಿನ ಯಾರು ಕೊಲೆ ಮಾಡಲಿಲ್ಲ. ಅವಳೇ ನೀರಲ್ಲಿ ಬಿದ್ದು ಸತ್ತು. ಸುಳ್ಳು ಹೇಳ್ತಿದ್ಯಾ ನೀನು? ಅದಿ, ಸುಳ್ಳು ಹೇಳ್ತಾ ಇಲ್ಲ, ಸತ್ಯನ ಹೇಳ್ತಾ ಇದ್ದೀನಿ. ಅವಳನ್ನ ನಮ್ಮ ಮನೆ ಮಗನ ತರ ನೋಡ್ಕೊತಾ ಇದ್ವಿ. ನಾವು ಕೊಲೆ ಮಾಡಲಿಲ್ಲ. ನೀವೇ ಸಾಯಿಸಿದ್ದು ನನ್ನ ತಂಗಿನ. ನಾನು ಹೇಳೋದನ್ನ ಕೇಳು. ನಿನ್ ತಂಗಿನ ನಾವ್ ಯಾರು ಕೊಲೆ ಮಾಡಿಲ್ಲ. ನಿನ್ನ ತಂಗಿ ಸತ್ತಿದ್ರಿಂದ ನಿನ್ಗೆಷ್ಟು ದುಃಖ ಆಗಿದೋ ಅಷ್ಟೇ ದುಃಖ ನನಗಾಗಿದೆ. ಸುಳ್ಳು ಸುಳ್ಳು, ನನ್ಗೆಲ್ಲ ಗೊತ್ತು. ನನ್ನ ತಂಗಿನ ಗರ್ಭಿಣಿ ಮಾಡಿ ನೀವೇ ಅವಳ ಕೊಂದಿದ್ದು. ಆದಿ, ಏನ್ ಹೇಳ್ತಾ ಇದೀಯ? ನಿನ್ನ ತಂಗಿ ಗರ್ಭಿಣಿನ? ಹೌದು, ನೀವೇ ಅವಳ ಕೊಂದಿದ್ದು. ಒಂದು ವೇಳೆ ನೀನ್ ಹೇಳಿದ್ ನಿಜ ಆಗಿದ್ರೆ ಸಾಯ್ತಾ ಇದ್ದಿದ್ದು ನಿನ್ನ ತಂಗಿ ಅಲ್ಲ, ನನ್ನ ತಮ್ಮ. ನಾನೇ ನನ್ನ ಕೈಯಾರ ಅವನ ಕತ್ತರಿಸಿ ತುಂಡು ತುಂಡಾಗಿ ಬಿಸಾಕ್ತಾ ಇದ್ದೆ. ನನ್ನ ತಮ್ಮಂದ್ರ ಬಗ್ಗೆ ಎದೆ ತಟ್ಟಿ ಹೇಳ್ಕೊಳ್ಳೋಷ್ಟು ಧೈರ್ಯ ನನಗಿದೆ. ನಿಜ ಹೇಳ್ತಾ ಇದ್ದೀನಿ, ನಿನ್ನ ತಂಗಿನ ಯಾರೂ ಕೊಲೆ ಮಾಡಲಿಲ್ಲ. ನನ್ನ ತಮ್ಮ ಅನಿರುದ್ಧ್ ತಮಾಷೆಗೆ ಅಂತ ನಿನ್ನ ತಂಗಿನ ನೀರಿಗೆ ತಳ್ಳಿದ್ದು ನಿಜ.
ಅವಳಿಗೆ ಈಜು ಬರಲ್ಲ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಅವಳು ನೀರಲ್ಲಿ ಮುಳುಗಿ ಸತ್ತೋದ್ಲು ಅಷ್ಟೇ. ಏನ್ ಕತೆ ಕತೆ ಹೇಳ್ತಾ ಇದೀರಾ ನೀವು? ನನ್ನ ತಂಗಿನ ಸಮುದ್ರ ಮಧ್ಯದಲ್ಲಿ ಬಿಸಾಕಿದ್ರು, ಈಸ್ಕೊಂಡ್ಬಂದು ತಡಸನ ಸಾಕಂತಿತ್ತು ಅವಳಿಗೆ. ಅವಳು 6 ವರ್ಷದ ಮಗು ಇದ್ದಾಗ್ಲೇ ನನ್ನ ಕೈಯಾರ ಅವಳಿಗೆ ನಾನು ಈಜ್ ಕಲ್ಸ್ಕೊಟ್ಟಿದ್ದೆ. ಅಂತವಳು ನಿಮ್ಮನೆ ಪಕ್ಕದ ನದಿಲಿ ಮುಳುಗ್ ಸತ್ತೋಗ್ತಾಳ. ಏನ್ ಕತೆ ಹೇಳ್ತಿದ್ದೀರಾ ನೀವು? ಇದು ನಾನು ನಂಬೇಕಾ? ನೀನ್ ಹೇಳ್ತಾ ಇರೋ ನಿಜಾನ? ಸುಳ್ಳು ಹೇಳ್ತಿರೋದು ನೀವು. ಹಾಗಾದ್ರೆ ನೀನ್ ಹೇಳೋದೇ ನಿಜ. ಗೌರಿನ್ ಯಾರೋ ಕೊಲೆ ಮಾಡಿದ್ದಾರೆ. ನಿನ್ನ ತಂಗಿ ಗೌರಿನ್ ಯಾರೋ ಸಾಯಿಸಿದ್ದಾರೆ. ನಾನವತ್ತು ನಿಮ್ಮಲ್ಲಿ ಯಾರಾದರೂ ಒಬ್ಬನ ಸಾಯಿಸ್ಲೇಬೇಕು ಅಂತ ಬಂದೆ. ನದಿ ತೀರದಲ್ಲಿ ನಿಮ್ಮ ತಮ್ಮ ಕೂತಿದ್ದ, ಅವನ್ನ ಸಾಯಿಸ್ಬೇಕು ಅಂತ ನೋಡಿದೆ. ಆದರೆ ಅವನು ಹೊರಟೋದ. ಅವನು ವಾಪಸ್ ಬರಲಿ ಅಂತ ಅವಳನ್ನ ಕಿರ್ಚೋ ಹಾಗೆ ಮಾಡಿದೆ. ಅವಳು ಎಷ್ಟೇ ಕಿರ್ಚಿದ್ರು ಅವನು ವಾಪಸ್ ಬರಲೇ ಇಲ್ಲ. ನಾನು ನೋಡಿರೋ ಅವಳು ಎಲ್ಲಾದರೂ ಬಾಯಿ ಬಿಟ್ಬಿಟ್ರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅವಳನ್ನ ನೀರಲ್ಲಿ ಮುಳುಗಿಸಿ ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ಹೌದು, ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಿಮ್ಮನ್ನು ಕೊಲೆ ಮಾಡೋದು ಕಳಿಸಿದ್ದು ನಿಮ್ ದೊಡ್ಡಪ್ಪನ ಮಗ ಭದ್ರ. ಬೇಡ, ನಾನೇನು ಮಾಡ್ಬೇಡಿ, ನಾನೇನು ಮಾಡ್ಬೇಡಿ, ಬೇಡ. ವಿಷ್ಣು ಭದ್ರ ಹೊಸಲ್ ದಾಟಿ ಆಚೆ ಹೋಗ್ಬಾರ್ದು. ಕತ್ತರಿಸಾಕಿ. ಎಲ್ಲ ಹೊತ್ಕೊಂಡಿದ್ಯಾ? ಬಾರ ಹೊರಗಡೆ. ಎಲ್ಲಿ ಭದ್ರ? ಭದ್ರ ಎಲ್ಲಿ? ನಮ್ಮನೆ ಹೆದರ್ಸೋ ತಮ್ಮಿಂದೆ ಆ ರೌಡಿ ನಾವು ಸಿಕ್ಕೊಂಡು ಗೌರಿ ಕೊಲೆ ಮಾಡ್ತಿದ್ಯಾ? ನಾವು ನೇರವಾಗಿ ನಿನ್ ಮನೆಗೆ ಬಂದಿದ್ದೀವಿ. ತಾಕತ್ತಿದ್ರೆ ಬಾರ ಹೊರಗಡೆ. ಯಾರೋ ನನ್ನ ಮಗನ್ ಹೇಳಿ ಅಂದಿದ್ದು, ಈಗ ಮನೇಲಿ ಇದ್ದಿದ್ರೆ ಅವನೆಲ್ಲೂ ಕಾಣಿಸ್ತಾ ಇಲ್ಲ. ಅವನೆಲ್ಲೇ ಇದ್ರೂ ಇವತ್ತಿಲ್ಲಿ ಬರಲೇಬೇಕು. ಇವತ್ತು ನಮ್ಮ ಕೈಯಿಂದಾನೇ ಅವನಿಗೆ ಸಾವು, ಇವನ್ ಕೈಯಿಂದಾನೆ ಬೆಂಕಿ. ಅವನಿ ಮನೇಲಿ ಇಲ್ಲ ಅಂದ್ಮೇಲೆ ಯಾವ ಬಿಲ್ದಲ್ಲಿ ಅಡಗಿದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ. ನಿಮ್ಮನ್ ಕೊಲ್ಲಕ್ಕೆ ಅಂತ ನಿಮ್ ಚಿಕ್ಕಪ್ಪನ ಮಕ್ಕಳು ಇಲ್ಲಿಗೆ ಹುಡ್ಕೊಂಡ್ ಬಂದಿದ್ರು. ಅವ್ರ ಕೈ ಸಿಕ್ಕಿದ್ರೆ ನಿಜವಾಗ್ಲೂ ನಿಮ್ಮನ್ನ ಕೊಂದು ಬಿಡ್ತಾರೆ. ಏನಾದ್ರೂ ದೂರ ಹೊಟ್ಟೋಗ್ರಿ, ದೂರ ಹೋಗಿ. ಮಾನಿಗೆಟ್ಟವಳೆ, ನೀನ್ ಗಂಡ್ಸೆ ಆಗಿದ್ರೆ ಒಬ್ಬೊಬ್ರನ್ನು ಕತ್ತರಿಸಿ ಹಾಕಿ ಆಮೇಲೆ ಮನೆಗ್ ಬಾ ಅನ್ನೋದ್ ಬಿಟ್ಟು ಹೇಳಿ ತರ ಓಡ್ ಹೋಗೋ ಅಂತಿದ್ಯಲ್ಲ, ನೀನು ಒಬ್ಬ ಹೆಂಡ್ತಿನ? ಮಕ್ಕಳಿಗೆ ತಂದೆ ತಾಯಿನ ದೇವ್ರು ಅಂತಾರೆ, ಆದ್ರೆ ನೀವೇ ನಿಮ್ ಮಗನಿಗೆ ಶತ್ರುಗಳು. ಕಾವೇರಿ, ಕಿರ್ಚಬೇಡಿ. ಪ್ರತಿಯೊಬ್ಬ ತಂದೆ ತಾಯಿನು ತನ್ನ ಮಗ ಸ್ನೇಹ, ಪ್ರೀತಿ, ಸಹಬಾಳ್ವೆ ಕಲೀಲಿ ಅಂತ ಆಸೆ ಪಡ್ತಾರೆ. ಆದ್ರೆ ನೀವು ನಿಮ್ ಮಗನ ಹೇಗ್ ಬೆಳೆಸಿದಿರಿ? ಬರೀ ದ್ವೇಷ, ಅಸೂಯೆ, ಕೊಲೆಗಡಕತನ ಕಲ್ಸಿದಿರಿ. ನೀವ್ ಸತ್ತಾಗ ನಿಮ್ ಹೆಣಕ್ ಬೆಂಕಿ ಇಡಕ್ಕೆ ನಿಮಗೆ ನಿಮ್ಮ ಮಗ ಬೇಕಾಗದೆ ಇರ್ಬೋದು, ಆದ್ರೆ ನನಗೆ ನನ್ ಬದುಕಿಗೆ ಬೆಳಕು ನೀಡಕ್ಕೆ ನನಗೆ ನನ್ನ ಗಂಡ ಬೇಕು. ಇವನ್ ಭವಿಷ್ಯ ರೂಪಿಸಕ್ಕೆ ಇವನಿಗೆ ಇವನ ಅಪ್ಪ ಬೇಕು. ಹಾಗಂತ ಅವ್ರ ಹತ್ರ ನಿನ್ ಗಂಡನ ಪ್ರಾಣ ಭಿಕ್ಷೆ ಬೇಡಕ್ ಹೋಗ್ತೇನೆ? ಹೋಗ್ತೀನಿ. ಗಂಡನ್ ಪಾಪ ಪುಣ್ಯದಲ್ಲಿ ಪಾಲ್ ತಗೊಳ್ಳೋ ಹೆಣ್ಣು ಅವನ್ ಪ್ರಾಣ ಭಿಕ್ಷೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಮಾವ, ಈಗ್ಲೂ ಕಾಲ ಮಿಂಚಿಲ್ಲ. ಕ್ಷಮಿಸು ಅಂತ ಒಂದು ಮಾತು ಕೇಳಿದ್ರೆ ಅವ್ರು ಖಂಡಿತ ನಿಮ್ಮನ್ನು ಕ್ಷಮಿಸ್ತಾರೆ. ಇದ್ರ ಮೇಲೂ ನಿಮ್ಮ ದ್ವೇಷನೇ ಹೆಚ್ಚಾದ್ರೆ ಆ ದೇವರು ಕೂಡ ನಿಮ್ಮನ್ನು ಕ್ಷಮಿಸಲ್ಲ.
ಕೊಂದ್ರಿ ನಿನ್ ತಮ್ಮನ್ನ ಸಾಯಿಸ್ಬಿಡ್ತೀನಿ. ಹತ್ತಿ ಕೆಳಗಾಕು. ಅಪ್ಪ ನನ್ನ ಮಗನ್ ದಯವಿಟ್ಟು ಸಾಯಿಸು ಬೇಡಪ್ಪ. ಇದಕ್ಕೆಲ್ಲ ನಾನೇ ಕಾರಣ. ನಾನು ಕೊಂದ್ಬಿಡಪ್ಪ. ನನ್ನ ಮಗನ್ ಕೊಲ್ಬೇಡ. ನಾನು ಕೊಂದ್ಬಿಡಪ್ಪ. ಕೈ ಮುಗಿತೀನಿ ಬೇಡಪ್ಪ. ಮಗನ್ನ ಒಂದು ಪ್ರಾಣ ಬಿಟ್ಟು ಯಾವ ತಪ್ಪು ಮಾಡಲ್ಲ. ಇವತ್ತು ನಿನ್ನ ಪ್ರಾಣ ಯಾಕೆ ಉಳಿಸ್ದೆ ಗೊತ್ತಾ? ನಿನ್ನ ಮಗನಲ್ಲಿ ನನ್ನ ನೋಡಿದೆ. ಆವತ್ತು ನಮ್ಮಪ್ಪ ನೀರಿನಲ್ಲಿ ಮುಳುಗಿ ಸಾಯ್ತಾ ಇದ್ದಾಗ ನಾನು ಕೂಡ ಅಪ್ಪ ಅಪ್ಪ ಕಾಪಾಡಿ ಕಾಪಾಡಿ ಕೂಗ್ತಾ ಇದ್ದೆ. ಯಾರು ನಮ್ಮ ಅಪ್ಪನ ಕಾಪಾಡಲಿಲ್ಲ. ಆದ್ರೆ ಆ ಕೂಗಿನ ಹಿಂದೆ ಇದ್ದ ನೋವು, ಸಂಕಟ, ದುಃಖ ಎಂತದ್ದು ಅಂತ ನನಗೆ ಗೊತ್ತಿದೆ. ಆ ಯಾತನೆ ನೋವು ನಿನ್ನ ಮಗನೇ ಬರಬಾರ್ದು. ಅದು ನನ್ನ ಕೈಯಿಂದಾನೇ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿನ್ನ ಜೀವ ಉಳಿಸಿದ್ದೀನಿ. ಆವತ್ತು ನಮ್ಮ ತಂದೆ ಸಾಯೋದನ್ನ ನಾವು ನೋಡಿದ್ವಿ. ಇವತ್ತು ನೀ ಸಾಯೋದನ್ನ ನಿನ್ನ ಮಗ ನೋಡ್ತಾನೆ. ಸಾವಿನ ನೋವಿನ ಜೊತೆ ದ್ವೇಷದ ಬೆಂಕಿ ವಂಶಪಾರಂಪರ್ಯವಾಗಿ ಉರಿತಾನೆ ಹೋಗುತ್ತೆ. ಅದು ಒಂದಲ್ಲ ಒಂದು ದಿವಸ ವಂಶನ ಸುಟ್ಟು ಸರ್ವನಾಶ ಮಾಡುತ್ತೆ. ಸೇಡನ್ನ ದ್ವೇಷನ ಬೆಳೆಸ್ಕೊಂಡು ಒಳ್ಳೇದಾಗಿರೋದು ಇತಿಹಾಸದ ಯಾವ ಕಾಲದಲ್ಲೂ ಇಲ್ಲ. ಯಾವ ಕಾಲದಲ್ಲೂ ಇಲ್ಲ. ಇಷ್ಟು ವರ್ಷಗಳಿಂದ ಯಾರಿಗೂ ತೊಂದರೆ ಕೊಡದೇನೆ ನಮ್ಮ ಪಾಡಿಗೆ ನಾವು ಬದುಕ್ತಾ ಬಂದಿದ್ದೀವಿ. ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಂದು ಜೀವಕ್ಕೂ ನಮ್ಮ ಹಾಗೆ ಬದುಕೋ ಹಕ್ಕಿದೆ ಅಂತ ನಂಬಿದ್ದೀವಿ. ಆ ನಂಬಿಕೆ ನಾವು ಉಳಿಸ್ಕೊಂಡಿದ್ದೀವಿ. ಪ್ರೀತಿನ ಸೇಡ ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಿನ್ನಿಷ್ಟ.
ದೊಡ್ಡಪ್ಪ. ಥ್ಯಾಂಕ್ಸ್. ಅವರು ನಮ್ಮನ್ನೆಲ್ಲ ಕ್ಷಮಿಸಿದ್ದಾರೆ.